ನಮಸ್ತೆ. ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ 2024ರಲ್ಲಿ ಒಟ್ಟು 1000 ಪೋಸ್ಟ್‌ನ ಕಾಲ್ ಮಾಡಿದ್ದಾರೆ. ಪೇಪರ್ 2 ಅಲ್ಲಿ ಅವರು ಪರ್ಟಿಕ್ಯುಲರ್ ಆಗಿ ಜನರಲ್ ಇಂಗ್ಲಿಷ್, ಜನರಲ್ ಕನ್ನಡ ಹಾಗೇನೆ ಕಂಪ್ಯೂಟರ್ ನಾಲೆಡ್ಜ್‌ನ ಮೇಲೆ ನಿಮಗೆ 100 ಮಾರ್ಕ್ಸ್‌ಗೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ನಾನು ಇತ್ತೀಚೆಗೆ ಕ್ರಾಸ್ ಚೆಕ್ ಮಾಡಿದಾಗ ಕೆಲವೊಬ್ರು 25, 25, 25 ಮಾರ್ಕ್ಸ್‌ಗೆ ಡಿವೈಡ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಮತ್ತೆ ಜನರಲ್ ನಾಲೆಡ್ಜ್‌ನ ಕೂಡ ಇದರಲ್ಲಿ ಆಡ್ ಮಾಡಿದ್ದಾರೆ. ಇಲ್ಲ ಮಕ್ಕಳೇ, ನಿಮಗೆ ಈ ಮೂರೇ ಒಂದು ಕಾನ್ಸೆಪ್ಟ್‌ನ ಮೇಲೆ ಕ್ವೆಶ್ಚನ್ಸ್‌ನ ಕೇಳೋವಂಥದ್ದು. ಮೋಸ್ಟ್ ಪ್ರಾಬಬಲಿ ನನ್ನ ಪ್ರಕಾರ 34, 33, 33 ಮಾರ್ಕ್ಸ್‌ಗಳಿಗೆ ಡಿವೈಡ್ ಆಗ್ಬೋದು. ಸೊ ಜನರಲ್ ಇಂಗ್ಲಿಷ್ 33 ಮಾರ್ಕ್ಸಿಗೆ ಕೇಳ್ತಾರೆ ಅನ್ನೋದಾದರೆ ನಾನು ಏನೇನು ಓದಬೇಕು, ಪ್ರಶ್ನೆಗಳು ಯಾವ ಮಾದರಿಯಲ್ಲಿರುತ್ತೆ, ನಾನು ಹೇಗೆ ಸಿದ್ಧತೆ ಮಾಡ್ಕೋಬೇಕು. ಆಬ್ವಿಯಸ್ಲಿ PU ಮಟ್ಟದಲ್ಲಿರುವಂತಹ ಪರೀಕ್ಷೆ ಆಗಿರೋದ್ರಿಂದ ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆಗಳನ್ನೇ ಕೇಳಿರ್ತಾರೆ. ಸೊ ಹಾಗಾದರೆ ಸಿಲೆಬಸ್ ಏನೇನಿರುತ್ತೆ, ನಾನೇನು ಓದ್ಕೋಬೇಕು. ಬೇಸಿಕ್ ಇಂಗ್ಲೀಷ್ ಗ್ರಾಮರ್ನ ನೀವು ತರೋವಾಗಿ ಓದ್ಕೋಬೇಕು. 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಅದೆಲ್ಲದನ್ನು ಕೂಡ ನೀವು ತಿಳ್ಕೊಂಡಿರಬೇಕು. ವಿತ್ ದ್ಯಾಟ್ ಹೆಲ್ಪಿಂಗ್ ವರ್ಬ್ಸ್, ಬಿ ಫಾರ್ಮ್, ಹ್ಯಾವ್ ಫಾರ್ಮ್, ಡೂ ಫಾರ್ಮ್, ಆ್ಯಂಡ್ ದೆನ್ ಮಾಡಲ್ ಆಕ್ಸಿಲರಿ ವರ್ಬ್ಸ್. ಮಾಡಲ್ ಆಕ್ಸಿಲರೀಸ್ ಅಂತ ಅಂದಾಗ ಕ್ಯಾನ್, ಕುಡ್, ವಿಲ್, ವುಡ್ ಇದೆಲ್ಲದು ಕೂಡ ಬರುತ್ತೆ. ಟೆನ್ಸಸ್, ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರ್ ಟೆನ್ಸ್ನ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಆ್ಯಂಡ್ ದೆನ್ ಆರ್ಟಿಕಲ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್. ಇದಿಷ್ಟು ಬೇಸಿಕ್ ಆಗಿ ನಿಮಗೆ ಗೊತ್ತಿರಬೇಕು. ಇದಿಷ್ಟು ಗೊತ್ತಿದ್ರೆ ನಾನು ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದಾ? ಇದಿಷ್ಟು ನಿಮಗೆ ಡೀಟೇಲ್ ಆಗಿ ಗೊತ್ತಿದೆ ಅನ್ನೋದಾದರೆ ನೀವು ಕೇವಲ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ ಮಾತ್ರ ಅಲ್ಲ, FDA ಮತ್ತೆ ಕಾಲ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. FDA ಇರ್ಬೋದು, STA ಇರ್ಬೋದು, PDO ಇರ್ಬೋದು, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಜನರಲ್ ಇಂಗ್ಲೀಷ್ನ ನೀವು ತರೋವಾಗಿ ಕಲ್ತಿದ್ದೀರಾ ಅಂದರೆ ಮತ್ತೆ ಮತ್ತೆ ಅದನ್ನು ರಿವಿಷನ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಗ್ರಾಮರ್ ನೀವು ತರೋ ಇದ್ದರೆ ಮಾತ್ರ ಇದು ಸಾಧ್ಯ ಆಗೋದು. ಕಾಮನ್ಲಿ ಪ್ರಿಫರಬಲ್ ಆಗಿ ಇದಿಷ್ಟನ್ನ ಕರೆಕ್ಟಾಗಿ ಓದ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ನೀವು ಯಾವುದೇ ವೆಬ್ಸೈಟ್ನ ಚೆಕ್ ಮಾಡಿದಾಗ ಜನರಲ್ ಇಂಗ್ಲೀಷ್ಗೆ ಇದೇ ಥರ ಆಗಿರುವಂಥ ಸಿಲೆಬಸ್ನ ಕೊಡ್ತಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಎರರ್ ಕರೆಕ್ಷನ್ಸ್ ಇರುತ್ತೆ, ಸಿನಾನಿಮ್ಸ್, ಆ್ಯಂಟೋನಿಮ್ಸ್ ಅಂದರೆ ವಿರುದ್ಧ ಪದ, ಹಾಗೆಯೇ ಸಮಾನಾರ್ಥಕ ಪದ ಇರ್ಬೋದು. ಸಬ್ಸ್ಟಿಟ್ಯೂಷನ್ ಅಂತಂದರೆ ಇದಕ್ಕೆ ಬದಲಾಗಿ ಇನ್ನೇನನ್ನು ಬಳಸಬಹುದು ನಾನು ಅನ್ನೋಂಥದ್ದು. ಎರರ್ ಕರೆಕ್ಷನ್ ಅಂದರೆ ಕೆಲವೊಂದು ಸಲ ಸ್ಪೆಲ್ಲಿಂಗ್ ತಪ್ಪಿರುತ್ತೆ, ಕೆಲವೊಂದು ಥರ ಪದಗಳನ್ನು ಜೋಡಣೆ ಮಾಡಿರುವಂಥ ರೀತಿ ತಪ್ಪಿರುತ್ತೆ, ಅದನ್ನು ನೀವು ಬರಿಬೇಕಾಗತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಿರುತ್ತೆ, ವರ್ಬ್ಸ್ನ ಐಡೆಂಟಿಫೈ ಮಾಡಿ ಅಥವಾ ಪ್ರಿಪೋಸಿಷನ್ನ ಐಡೆಂಟಿಫೈ ಮಾಡಿ, ಈ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಅಪಾರ್ಟ್ ಫ್ರಮ್ ದಟ್ ಕೆಲವೊಮ್ಮೆ ಏನಾಗುತ್ತೆ, 35ರಿಂದ 33 ಮಾರ್ಕ್ಸ್ಗೆ ಇಂಗ್ಲೀಷ್ನ ಕೇಳೋದ್ರಿಂದ ನಿಮಗೆ ಪ್ಯಾಸೇಜ್ನ ಕೊಟ್ಟು ಪ್ಯಾಸೇಜ್ನ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳೋವಂಥದ್ದಿರುತ್ತೆ. ಹಾಗೆಯೇ 4 ಸೆಂಟೆನ್ಸ್ನ ಕೊಟ್ಟಿರ್ತಾರೆ. ಅದನ್ನು ನಾವು PQRS ಫಾರ್ಮ್ಸ್ ಅಂತ ಹೇಳಿ ಕರಿತೀವಿ. ಆ ಸೆಂಟೆನ್ಸ್ನ ನೀವು ಸರಿಯಾಗಿ ಅರೇಂಜ್ ಮಾಡುವಂಥದ್ದು ಇರ್ಬೋದು. ಆ್ಯಕ್ಟಿವ್ ವಾಯ್ಸ್, ಪಾಸಿವ್ ವಾಯ್ಸ್ನ ನೀವು ಅವಾಯ್ಡ್ ಕೂಡ ಮಾಡಬಹುದು. ಮೋಸ್ಟ್ ಆಫ್ ದ ಟೈಮ್ ಇದನ್ನು ಪರೀಕ್ಷೆಯಲ್ಲಿ ಕೇಳಿಲ್ಲ. ಎಗೇನ್ ಸ್ಪಾಟಿಂಗ್ ಎರರ್ಸ್ ಅಂತಂದರೆ ಏನು ಒಂದು ತಪ್ಪಾಗಿದೆ. ಸ್ಪೆಲ್ಲಿಂಗ್ ಟೆಸ್ಟ್ ಫಾರ್ ಎಕ್ಸಾಂಪಲ್, ಪ್ರಿನ್ಸಿಪಾಲ್ ಅನ್ನೋಂಥ ವರ್ಡ್ ಇದೆ. ಸೊ ಪ್ರಿನ್ಸಿಪಲ್ ಒಂದು ಲಾಸ್ಟಲ್ಲಿ LEAL ಅಲ್ಲಿ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ನಿಮಗೆ ಪ್ರಿನ್ಸಿಪಾಲ್ನ ಕರೆಕ್ಟಾಗಿರುವಂಥ ಸ್ಪೆಲ್ಲಿಂಗ್ನ ಐಡೆಂಟಿಫೈ ಮಾಡಿ ಈ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂದರೆ ಅದೇ ಫಾರ್ಮಲ್ಲಿ ಇರುತ್ತೆ. ನಾನು ಹೇಳಿದಾಗೆ ಈಗ ನಿಮ್ಗೆ ಇದಿಷ್ಟೆಲ್ಲ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಹಾಗಾದರೆ ಏನನ್ನು ತರೋ ಆಗಬೇಕು. ನಾನು ತುಂಬ ಈಸಿಯಾಗಿ ಹೇಳಿಬಿಟ್ಟೆ, ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ 8 ಓದ್ಕೊಳ್ಳಿ ಅಂತ. ಬರೀ 8 ಇಲ್ಲ. ಮತ್ತೆ ನೌನಲ್ಲಿ ಕಾಮನ್ ನೌನ್ ಯಾವುದು, ಪ್ರಾಪರ್ ನೌನ್ ಯಾವುದು, ಅಬ್ಸ್ಟ್ರಾಕ್ಟ್ ನೌನ್ ಯಾವುದು, ಹಾಗೆಯೇ ಪ್ರನೌನ್ ಅಂತ ಬಂದಾಗ ಪೊಸೆಸಿವ್ ಆಗಿರುವಂಥ ಪ್ರೊನೌನ್ ಯಾವುದು, ಅಡ್ಜೆಕ್ಟಿವ್ ಅಂತ ಬಂದಾಗ ಕ್ವಾಲಿಟಿ, ಕ್ವಾಂಟಿಟಿ, ಅದರಲ್ಲಿ ಮತ್ತೆ ಡಿವಿಷನ್ಸ್ ಬರುತ್ತೆ, ಟೈಪ್ಸ್ ಬರುತ್ತೆ. ಆ ಟೈಪ್ಸ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಂದರೆ ನೀವು 8 ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನು ಕೊಟ್ಟರು ಕೂಡ ಆನ್ಸರ್ನ ಬರಿತೀರಾ. ಹಾಗೆ ನಾನು ವರ್ಬ್ಸ್ ಬಗ್ಗೆ ಹೇಳಿದೆ. ವರ್ಬ್ನ ಬಗ್ಗೆ ನಿಮಗೆ ಪೂರ್ತಿ ನಾಲೆಡ್ಜ್ ಇರಬೇಕು ಅಂತಂದರೆ ಟೆನ್ಸ್ನ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಪಾಸ್ಟ್ ಟೆನ್ಸಲ್ಲಿದ್ದೀನಾ, ಪ್ರೆಸೆಂಟ್ ಟೆನ್ಸಲ್ಲಿದ್ದೀನಾ, ಎಷ್ಟೋ ಬಾರಿ ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ, ಅದನ್ನು ಹುಡುಕುವಂಥ ಪ್ರಯತ್ನವನ್ನು ನಾವು ಮಾಡೋದಿಲ್ಲ. ಹಾಗಾಗಿ ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಎಕ್ಸಾಮಲ್ಲಿ ಫೇಲ್ಯೂರ್ ಆಗೋ ಚಾನ್ಸಸ್ಸೇ ಇಲ್ಲ. ನಾನಿಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ ಸೊ ದಟ್ ನಿಮಗೆ ಗೊತ್ತಾಗಲಿ ಎಕ್ಸಾಮ್ಸ್ನಲ್ಲಿ ಕ್ವಶನ್ಸ್ ಯಾವ ಥರ ಕೊಡ್ತಾರೆ. ಫಸ್ಟ್ ಒನ್ ನೋಡಿ, ಹಿ ಹ್ಯಾಸ್ ಎನ್ ಎಕ್ಸಾಮ್ ಆನ್ ಫ್ರೈಡೇ. ಹಿಯರ್ ಫ್ರೈಡೇ ಈಸ್ ಅನ್ ಎಕ್ಸಾಂಪಲ್ ಆಫ್. ಅವ್ರು ಕೇಳಿದ್ದಾರೆ ಫ್ರೈಡೇ ಅನ್ನುವಂಥದ್ದು ಯಾವ ಒಂದು ನೌನ್ ಅಂತ. ಇಟ್ ಈಸ್ ಎ ಪ್ರಾಪರ್ ನೌನ್. ನಾವು ಶುಕ್ರವಾರಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಶುಕ್ರವಾರ ಅದು ಪ್ರಾಪರ್ ಆಗಿದೆ ಅಲ್ವಾ, ಕಾಮನ್ ಆಗೂ ಇಲ್ಲ, ಕಲೆಕ್ಟಿವ್ ನೌನ್ ಅಂತೂ ಅಲ್ಲವೇ ಅಲ್ಲ. ಸೊ ಈ 4 ನೌನಿನ ಬಗ್ಗೆ ಮಾಹಿತಿ ಇದ್ದಾಗ ಮಾತ್ರ ನಿಮಗೆ ಅದನ್ನು ಬರೀಲಿಕ್ಕೆ ಸಾಧ್ಯ. ಸೆಕೆಂಡ್ ಪ್ರಶ್ನೆ ನೋಡಿ, ವಿಚ್ ನೌನ್ ಬಿಲೋ ಈಸ್ ಆ್ಯನ್ ಅನ್ಕೌಂಟಬಲ್ ನೌನ್. ಕೌಂಟಬಲ್ ನೌನ್, ಅನ್ಕೌಂಟಬಲ್ ನೌನ್, ಎಗೇನ್ ನೌನ್ನ 2 ಭಾಗಗಳು. ಸೊ ಯಾವುದನ್ನು ನೀವು ಏನಂತಾರೆ ಎಣಿಸೋಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ಆಗ ನೀವೇನು ಬರೀತೀರಾ, ಮಿಲ್ಕ್. ಬಿಸ್ಕೆಟ್ಸ್ನ ನಾವು ಎಣಿಸ್ತೀವಿ, ಬರ್ಗರ್ ಅದು ಎಷ್ಟು ಅಂತ ಕೌಂಟ್ ಮಾಡ್ತೀವಿ, ಚಾಕ್ಲೇಟ್ಸ್ನ ಕೌಂಟ್ ಮಾಡ್ತೀವಿ, ಮಿಲ್ಕ್ನ ನಾವು ಕೌಂಟ್ ಮಾಡೋದಕ್ಕಾಗೋದಿಲ್ಲ. ಅದನ್ನು ನಾವು ಕ್ವಾಂಟಿಟೇಟಿವ್ ನೌನ್ ಅಂತಲೂ ಕರಿಬೋದು. ಅನ್ಕೌಂಟಬಲ್ ಅದನ್ನು ನಾವು ಲೀಟರ್ಸಲ್ಲಿ ಹೇಳ್ತೀವಲ್ವಾ, ಅದು ಕಣಗಳನ್ನು ಕೂಡ ನಾವು ಕೂಡಿಸ್ಲಿಕ್ಕಾಗತ್ತಾ, ಇಲ್ಲ ಅಲ್ವಾ. ಸೊ ಹಾಗಾಗಿ ಆನ್ಸರ್ ಮಿಲ್ಕ್.
ಸೊ ಇಲ್ಲಿ ನಾನು ಪ್ರಿಪೋಸಿಷನ್ ಮೇಲೆ ಮತ್ತೆ ಒಂದು ಪ್ರಶ್ನೆಯನ್ನು ನಿಮಗೆ ಒಂದು ಕನ್ಫ್ಯೂಷನ್ ಆಗಿರುವಂಥ ಪ್ರಶ್ನೆನೇ ಅಂತ ಹೇಳ್ಬೋದು. ನೋಡೋಣ ನೀವು ಅರ್ಥ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಶಿ ಸಿಂಗ್ಸ್ ಡ್ಯಾಶ್ ಬ್ಯೂಟಿಫುಲಿ ದಟ್ ಎವ್ರಿ ಒನ್ ಎಂಜಾಯ್ಸ್ ಹರ್ ಪರ್ಫಾರ್ಮೆನ್ಸ್. ಸೊ ಶಿ ಸಿಂಗ್ಸ್ ಸೋ ಬ್ಯೂಟಿಫುಲಿ, ಶಿ ಸಿಂಗ್ಸ್ ಟೂ ಬ್ಯೂಟಿಫುಲಿ, ಶಿ ಸಿಂಗ್ಸ್ ಸಚ್ ಬ್ಯೂಟಿಫುಲಿ, ಶಿ ಸಿಂಗ್ಸ್ ವೆರಿ ಬ್ಯೂಟಿಫುಲಿ. ನಮಗೆ ಕನ್ಫ್ಯೂಷನ್ ಆಗೋದು ಸೋನಾ ವೆರಿನಾ ಅಂತ. ಟೂ ಅಂತ ಅಂದರೆ ನಿನಗೂನಾ ಅನ್ನೋ ವರ್ಡ್ ಬರುತ್ತೆ, ಆಗೋದಿಲ್ಲ. ಸಚ್ ಅನ್ನೋ ವರ್ಡ್ ನಾವು ಬಳಸೋದೇ ಇಲ್ಲ. ಸೊ ಇಲ್ಲಿ ಆನ್ಸರ್ ವೆರಿ ಬ್ಯೂಟಿಫುಲಿ ಅಲ್ಲ, ಶಿ ಸಿಂಗ್ಸ್ ಸೋ ಬ್ಯೂಟಿಫುಲಿ. ತುಂಬ ಅದ್ಭುತವಾಗಿ ಹಾಡು ಹೇಳ್ತಾರೆ. ಮೀನಿಂಗ್ ಒಂದೇ ಥರ ಇರುತ್ತೆ, ಅದರ ಉತ್ತರ ಹೇಗೆ ಹುಡುಕಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕು ಅಂದರೆ ಗ್ರಾಮರ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೇಬೇಕು. ದ ಕ್ಯಾಟ್ ಈಸ್ ಹೈಡಿಂಗ್ ಡ್ಯಾಶ್ ದ ಬೆಡ್, ಇನ್ ದ ಬೆಡ್, ಆನ್ ದ ಬೆಡ್, ಅಂಡರ್ ದ ಬೆಡ್, ಬಿಟ್ವೀನ್ ದ ಬೆಡ್. ಸೊ ಇನ್ನಂದರೆ ಏನು? ಕೆಳಗೆ, ಆನ್ ಮೇಲೆ, ಅಂಡರ್ ಅಂತ ಅಂದರೆ ಅಗೇನ್ ಅಡಿಗಡೆ ಅಂತ ವರ್ಡ್ ಬರುತ್ತೆ, ಒಳಗೆ ಅನ್ನೋ ವರ್ಡ್ ಬರುತ್ತೆ, ಇನ್ನಂದ್ರೂ ಒಳಗೆ ಅನ್ನೋ ವರ್ಡೇ ಬರುತ್ತೆ. ಇನ್ ಮತ್ತು ಅಂಡರ್, ಬಿಟ್ವೀನ್ ಅಂದರೆ ಮಧ್ಯ. ದ ಕ್ಯಾಟ್ ಈಸ್ ಹೈಡಿಂಗ್, ಬಿಟ್ವೀನ್ ಅಂತೂ ಆಗಲ್ಲ, ಬೆಡ್ಗಳ ಮಧ್ಯದಲ್ಲಿ ಅದು ಹೈಡ್ ಆಗೋಕ್ಕೆ ಸಾಧ್ಯ ಇಲ್ಲ. ಇನ್ನಂತ ಅಂದರೆ ಒಳಗೆ, ಅದು ಬೆಡ್ನ ಒಳಗಡೆ ಹೈಡ್ ಆಗೋದಕ್ಕಾಗೋದಿಲ್ಲ. ಮೇಲೆ ಅದು ಮತ್ತೆ ಹೈಡ್ ಅಂತ ಅಂದರೆ ಬಚ್ಕೊಳ್ಳೋವಂಥದ್ದು. ಆನ್ಸರ್ ಈಸ್ ಅಂಡರ್. ಸೊ ಪ್ರಿಪೋಸಿಷನಲ್ಲಿ ನಮಗೆ ಮತ್ತೆ ಸಿಂಪಲ್ ಪ್ರಿಪೋಸಿಷನ್, ಕಾಂಪ್ಲೆಕ್ಸ್ ಪ್ರಿಪೋಸಿಷನ್ ಅಂತ ಬರುತ್ತೆ. ನೀವು ಅಟ್ಲೀಸ್ಟ್ ಪ್ರಿಪೋಸಿಷನ್ ನಾನು ಡೀಟೇಲಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ, ಯಾವ್ಯಾವ ಸಂದರ್ಭದಲ್ಲಿ ನಾವು ಏನೇನನ್ನು ಬಳಸ್ತೀವಿ ಅಂತ. ಆಗ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ದೆನ್ ಲಿಂಕ್ಸ್ ಟು ಪ್ರಿಪೇರ್ ಫಾರ್ ಜನರಲ್ ಇಂಗ್ಲೀಷ್. ನಾನು ಕೆಲವೊಂದು ವೀಡಿಯೋಸ್ ನೌನ್ಗೆ ಸಂಬಂಧಪಟ್ಟಿರುವಂಥದ್ದನ್ನು, ಹಾಗೆ ಕೆಲವೊಂದು KPTCL ಆಲ್ಮೋಸ್ಟ್ PU ಮೇಲೆ ಕಾಲಾಗಿದ್ದಲ್ವಾ, ಆಗ ಮಾಡಿರುವಂತಹ ಗ್ರಾಮರ್ನ ಕ್ವಶನ್ಸ್ ಆಗಿರ್ಬೋದು, ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಲಿಂಕ್ನ ಇಲ್ಲಿ ಹಾಕಿದ್ದೀನಿ. ಹಾಗೆಯೇ ಹೆಚ್ಚು ಲಿಂಕ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ, ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಹೇಳೋದೇನು ಅಂತಂದರೆ, ನೀವು ಎಕ್ಸಾಮ್ನ ಪರ್ಪಸ್ಸಿಗೆ ಜಸ್ಟ್ MCQಸ್ನ ಓದೋದ್ರಿಂದ ನಿಮ್ಮ ಗ್ರಾಮರ್ ಇಂಪ್ರೂವ್ ಆಗೋದಿಲ್ಲ. ನೀವು ಡೀಟೇಲಾಗಿ ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮಗೆ ಈಸಿಯಾಗಿ ಆನ್ಸರ್ನ ಹುಡ್ಕೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಆದಷ್ಟು ಎಲ್ಲ ವೀಡಿಯೋಸ್ನು ಕೂಡ ನಿಮ್ಮ ಸಿಲೆಬಸ್ ಅಥವಾ PU ಮೇಲೆ ಏನೇ ಕಾಲ್ ಆದರೂ, ಡಿಗ್ರಿ ಮೇಲೆ ಏನೇ ಕಾಲ್ ಆದರೂ ಹೆಲ್ಪ್ ಆಗೋ ರೀತಿಯ ಗ್ರಾಮರ್ನ ವೀಡಿಯೋಸ್ನ ಮಾಡಿ ಅಪ್ಡೇಟ್ ಮಾಡಿದ್ದೀನಿ. ಇನ್ನು ಹೆಚ್ಚು ವೀಡಿಯೋಸ್ನ ಅಪ್ಡೇಟ್ ಮಾಡ್ತೀನಿ. ಸೊ ಅದರ ಅಪ್ಡೇಟ್ನ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂತಂದರೆ ನನ್ನ ಚಾನಲ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.